ದಿನಕ್ಕೆ 3,000 ಅಂದರೆ ತಿಂಗಳಿಗೆ 90,000. ಎಂಥ ಬಿಸ್ನೆಸ್ ಗುರು. ವಿರಾಟ್ ಕೊಹ್ಲಿ ಅವರ ಫೇವ್ರೇಟ್ ಹೋಟೆಲು. ಆ್ಯಂಡ್ ಇದ್ರ ಮೇಲೆ ನೋಡ್ಬೋದು, ಇಲ್ಲಿ ನೇಮ್ ಎಲ್ಲ ಬರೆದಿದ್ದಾರೆ. ಅಮೆರಿಕದ ಸಿಯಾಟಲಲ್ಲಿ ಇದು ಓಪನ್ ಆಗಿದ್ದು ಫಸ್ಟ್ ಟೈಮು. ಇದು ಸ್ಟಾಕ್ ಮಾರ್ಕೆಟಲ್ಲೂ ಲಿಸ್ಟ್ ಆಗಿದೆ. ಒಂದು ಕಾಫಿ ಬ್ರ್ಯಾಂಡು ಯಾವ ಲೆವೆಲಿಗೆ ಬೆಳಿಬೋದು ಅನ್ನೋದಕ್ಕೆ ಇದು ಲೈವ್ ಎಕ್ಸಾಂಪಲ್ಲು. $1 ಬಿಲಿಯನ್, ಲಿಟ್ರಲಿ $36 ಬಿಲಿಯನ್ ಒಂದು ವರ್ಷದ ರೆವಿನ್ಯೂ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಇನ್ನೊಂದು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪ್ರೀವಿಯಸ್ 2 ಕಂಪ್ಯಾರಿಸನ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ಹಾಗಾಗಿ ಇವತ್ತು ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಕಂಪೇರ್ ಮಾಡ್ತಾ ಇರೋ ಐಟಮ್ ಬಂದು ಕಾಫಿ. ಸೊ ನಾವು ಪ್ರತಿ ಸಲದ ಥರ ಈ ಸರಿನೂ 3 ರೇಂಜಿನ ಕಾಫಿ ತರಿಸ್ತಾ ಇದ್ದೀವಿ. ಒಂದು ಬಂದು ತುಂಬ ಕಮ್ಮಿ ಪ್ರೈಸ್ ಕಾಫಿ, ಇನ್ನೊಂದು ಮೀಡಿಯಮ್ ರೇಂಜು, ಇನ್ನೊಂದು ಎಕ್ಸ್ಪೆನ್ಸಿವ್ ಕಾಫಿ ತರಿಸಿದ್ದೀವಿ. ಇವು ಮೂರದು ನೋಡೋಣ. ನಾವು ಕನ್ಸಿಡರ್ ಮಾಡೋದು 3 ಕ್ರೈಟೀರಿಯಾ. ಒಂದು ಪ್ಯಾಕೇಜಿಂಗು, ಇನ್ನೊಂದು ಕ್ವಾಂಟಿಟಿ, ಇನ್ನೊಂದು ಅಲ್ಟಿಮೇಟ್ ಟೇಸ್ಟ್. ಅವು ಮೂರರಲ್ಲೂ ಯಾವ್ದು ವಿನ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಕಂಪ್ಯಾರಿಸನ್ ಶುರು ಮಾಡೋಣ. ನಮ್ಮ ಭಾರತದಲ್ಲಂತೂ ಕಾಫಿಗಿರೋಷ್ಟು ಕ್ರೇಜು ಯಾವುದಕ್ಕೂ ಇಲ್ಲ. ಕಾಫಿ ಅಂದರೆ ನಿಮಗೆ ಒಂದು ಚಿಕ್ಕ ಗಲ್ಲಿಯಿಂದ ಹಿಡಿದು ದೊಡ್ಡ ರೆಸ್ಟೋರೆಂಟ್ವರೆಗೂ ಎಲ್ಲೋದ್ರೂ ನಿಮಗೆ ಕಾಫಿ ಸಿಗುತ್ತೆ. ಅಷ್ಟೇ ಯಾಕೆ, ಪ್ರತಿ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ನೀವು ಎಲ್ಲೋದ್ರೂ ಕಾಫಿ ಮತ್ತು ಟೀ ಶಾಪ್ ಸಿಗುತ್ತೆ. ಅಷ್ಟು ಇಂಡಿಯಾದಲ್ಲಿ ಕಾಫಿ ಹಾಸುವಕ್ಕಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಮನೇಲೂ ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದರೆ ಒಂಥರ ಆ ಡೇನೇ ಸ್ಟಾರ್ಟ್ ಆಗಿಲ್ಲ ಅನ್ಸ್ಬಿಡುತ್ತೆ ಅವ್ರಿಗೆ. ಕಾಫಿ ಅಂದರೆ ಒಂಥರ ಎನರ್ಜಿ ಡ್ರಿಂಕ್ ಆಗ್ಬಿಟ್ಟಿದೆ ಎಲ್ರಿಗೂ. ಒಂಥರ ರಿಫ್ರೆಶ್ಮೆಂಟಿಗೆ ಕಾಫಿ ಕುಡಿತಾರೆ, ತಲೆನೋವು ಬಂದರೆ ಕಾಫಿ ಕುಡಿತಾರೆ, ಫ್ರೆಂಡ್ಸ್ ಜೊತೆ ಯಾರು ಫ್ರೆಂಡ್ಸ್ ಸಿಕ್ಕರೆ ಬಾಮಗ ಕಾಫಿ ಕುಡಿಯೋಣ ಅಂತಾರೆ. ಆ ಲೆವೆಲ್ಲಿಗೆ ಕಾಫಿ ಪಾಪ್ಯುಲಾರಿಟಿ ಇದೆ. ಇನ್ನೊಂದೇನಂದರೆ, ನಾವೇನಾದ್ರು ಈಗ ಕಾಫಿ ಕುಡಿಯೋಕೆ ಹೋಗ್ತೀವಿ ಅಂದ್ಕೊಳ್ಳಿ, ಅಲ್ಲಿನೂ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಆಗ್ತಾ ಇರ್ತೀವಿ. ಇವಾಗಿನ ಹುಡುಗರಂತೂ ಬರೀ ಅದೇ ಮಾಡೋದು, ಇನ್ಕ್ಲೂಡಿಂಗ್ ಮೀ. ಈಗ ಕಾಫಿ ಕುಡಿಯೋಕೆ ಹೋಗ್ತೀವಿ, ಮಗ $10 ಕಾಫಿ ಒಂದು, ಇವನು ದಿನಕ್ಕೆ 300 ಸೇಲ್ ಮಾಡ್ತಾನೆ ಅಂತ ಇಟ್ಕೊ. 300 × 10 3,000. ದಿನಕ್ಕೆ 3,000 ಅಂದರೆ ತಿಂಗಳಿಗೆ 90,000. ಎಂಥ ಬಿಸ್ನೆಸ್ ಗುರು. ಫಸ್ಟ್ ಪೇಪರ್ ಹಾಕ್ಬಿಟ್ಟು ಕಾಫಿ ಬಿಸ್ನೆಸ್ ಶುರು ಮಾಡೋಣ ಅನ್ಕೋತೀವಿ. ಬಟ್ ಸಂಜೆ ಅಷ್ಟರಲ್ಲಿ ಮತ್ತೆ ಅದೇ ಡೈಲಿ ಲೈಫಲ್ಲಿ ಮುಳುಗೋಗಿ ಅದನ್ನು ಮರ್ತೋಗ್ತೀವಿ. ಸೊ ಅಷ್ಟು ಪಾಪ್ಯುಲರ್ ಇದೆ ಕಾಫಿ ಬಿಸ್ನೆಸ್ಸು. ಸೊ ಅಂಥ ಫೇಮಸ್ ಒನ್ ಆ್ಯಂಡ್ ಓನ್ಲಿ ಕಾಫಿನ ನಾವಿವತ್ತು ಕಂಪೇರ್ ಮಾಡೋಣ. ಸೊ ನಮ್ಮ ರೂಲ್ಸ್ ಪ್ರಕಾರ ನಾವಿವತ್ತು 3 ಕ್ಯಾಟಗರಿ. ಅದರಲ್ಲಿ ಮೊದಲನೇದು ಬಂದು ನಮ್ಮ ಪಕ್ಕದಲ್ಲೇ ಹೋಟ್ಲಲ್ಲಿ $10 ಕಾಫಿ ಸಿಗುತ್ತೆ, ಅದನ್ನು ತರಿಸಿದ್ದೀವಿ. ದಿಸ್ ಈಸ್ $10 ಕಾಫಿ. ಪ್ಯಾಕೇಜಿಂಗ್ ಸಿಲ್ವರ್ ಕವರಲ್ಲಿ ಹಾಕ್ಕೊಟ್ಟಿದ್ದಾರೆ, ಜೊತೆ ಕಪ್ ಕೊಟ್ಟಿದ್ದಾರೆ. ಇದು $10 ಕಾಫಿ. ನೆಕ್ಸ್ಟ್ ಬಂದು ನಾವು ಮೀಡಿಯಮ್ ರೇಂಜ್ ಕಾಫಿ ಬಂದು CTR ಇಂದ ತರಿಸಿದ್ದೀವಿ. ಠಡಾಣ್, ಇವನು ಯಾರಿಗೂ ಕಾಫಿಗೆ ಇಷ್ಟು ದೊಡ್ಡ ಪ್ಯಾಕೇಜ್ ಕೊಟ್ಟವನೇ ಅನ್ಕೋಬಿಡಿ. ಸೊ ಕಾಫಿ ಬಂದು $30 ಅಷ್ಟೇ. ಸೊ $30ಗೆ ಡೆಲಿವರಿ ಚಾರ್ಜಸ್ $60 ಇತ್ತು. ಅದು ಯಾರು ಕೊಡ್ತಾರೆ ಅಂದ್ಬಿಟ್ಟು, ಹೆಂಗಿದ್ರು ತಿಂಡಿಗೂ ಆಗುತ್ತೆ ಅಂದ್ಬಿಟ್ಟು CTR ಎಲ್ರಿಗೂ ಗೊತ್ತೇ ಇರುತ್ತೆ. CTR ಆಲ್ಮೋಸ್ಟ್ 104 ವರ್ಷ ಹಳೆ ಹೋಟೆಲ್ಲು ಬೆಂಗಳೂರಲ್ಲಿ. ವಿರಾಟ್ ಕೊಹ್ಲಿ ಅವರ ಫೇವ್ರೇಟ್ ಹೋಟೆಲು. ಅಲ್ಲಿ ದೋಸೆ ಅಂತೂ ಸಖತ್ ಪಾಪ್ಯುಲರು. ಹಾಗಾಗಿ ಅಲ್ಲಿಂದ ದೋಸೆ ಮತ್ತು ಜೊತೆಗೆ ಕಾಫಿನ ಆರ್ಡ್ರ್ ಮಾಡಿದೆ. ಹಾಗಾಗಿ ನಮಗೆ ಫ್ರೀ ಡೆಲಿವರಿ ಆ್ಯಂಡ್ ಕಾಫಿನೂ ನಮಗೆ ಕರೆಕ್ಟಾಗಿ $30ಗೆ ಸಿಕ್ತು. ಆ್ಯಂಡ್ ದೋಸೆ ಎಲ್ಲ ಸೈಡಿಗೆ ಇಟ್ಬಿಡೋಣ. ದಿಸ್ ಇಸ್ ದ ಕಾಫಿ. ಸಾಕಾಗಿದೆ. $30 ಅಂತ ಹೇಳೋಕ್ಕೆ ಆಗಲ್ಲ. ಇದನ್ನು ಆರಾಮಾಗಿ $100 ಆದರೂ ಕೊಟ್ಬಿಡ್ತಾರೆ. ಸಾಕಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ, ಠಡಾ, ಸ್ಟಾರ್ಬಕ್ಸ್ ಕಾಫಿ. ಸೊ ನಮ್ಮ ಫಸ್ಟ್ ಕ್ಯಾಟಗರಿ ಪ್ಯಾಕೇಜಿಂಗ್ ನೋಡೋಣ. ಪ್ಯಾಕೇಜಿಂಗು ಇದು ಸಿಲ್ವರ್ ಫೈಲಲ್ಲಿ ಹಾಕ್ಕೊಟ್ಟಿದ್ದಾರೆ, ಜೊತೆಗೆ 2 ಕಪ್ ಕೊಟ್ಟಿದ್ದಾರೆ. ನೋಡುವ ಪ್ಯಾಕೇಜಿಂಗ್ ಓಕೆ, $10ಗೆ ಆರಾಮಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಮ್ಮ CTR ಇದು ಕಾಫಿ. ಪ್ಯಾಕೇಜಿಂಗ್ ಅಂತೂ ಸಾಲಿಡ್ ಆಗಿದೆ. $30ಗೆ ನೋಡಿ ಈ ರೇಂಜ್ ಪ್ಯಾಕೇಜಿಂಗು. ಇದು ಸಿಲ್ವರ್ದೇ, ಆ್ಯಕ್ಚುಲಿ ಸಿಲ್ವರ್ ಫೈಲ್ ಇದುವೆ. ನೆಕ್ಸ್ಟ್ ಇದ್ರ ಜೊತೆಗೆ ಮುಚ್ಚಳ ಹಾಕ್ತಿದ್ದಾರೆ. ಇದಕ್ಕೆ ಒಂದು ಚೂರು ಲೀಕೇಜ್ ಇಲ್ಲ ನೋಡಿ, ಅಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಇದೆ. ನನಗಂತೂ ಸಖತ್ ಇಷ್ಟ ಆಯ್ತಿದ್ದು ಪ್ಯಾಕೇಜಿಂಗು. ನೆಕ್ಸ್ಟು ನಮ್ಮ ಸ್ಟಾರ್ಬಕ್ಸ್ ಪ್ಯಾಕೇಜಿಂಗ್ ನೋಡೋಣ. ಒಳಗಡೆ ಏನಾದ್ರು ಸ್ಪಿಲ್ಲೇಜ್ ಆಗಿದೆಯಾ, ಚೆಲ್ಲಿದೆಯಾ, ಅಥವಾ ಪ್ಯಾಕೇಜಿಂಗ್ ಹೇಗಿದೆ. ಸಖತ್ ಡೀಪ್ ಇದೆ. ವಾವ್, ಸಖತ್ ಟೆಕ್ನಾಲಜಿ ನೋಡಿ. ಸಖತ್ ಪ್ಯಾಕಿಂಗ್ ಮಾಡಿದ್ದಾರೆ. ಎಷ್ಟು ಅಲರ್ಟ್ಸು ಚೂರು ಅಲರ್ಡಲ್ಲ, ಆ ಲೆವೆಲಿಗೆ ಕೂರಿಸ್ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಬ್ರಿಲಿಯಂಟ್ ಪ್ಯಾಕೇಜಿಂಗ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಕಪ್ ನೋಡಿದ್ರೆ ಸ್ವಲ್ಪ ಪೇಪರ್ ಕಪ್ ಅಂತಲೇ ಅನಿಸುತ್ತಿದ್ದು, ಪ್ಲಾಸ್ಟಿಕ್ ಅಲ್ಲ ಇದು. ಒಂದು ಚೂರು ಸ್ಪಿಲ್ ಆಗಿಲ್ಲ ಹೊರಗಡೆಗೆ, ಅಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಸ್ಟಾರ್ಬಕ್ಸ್ದು. ಆ್ಯಂಡ್ ಚೆನ್ನಾಗಿದೆ ಪ್ಯಾಕೇಜಿಂಗ್, ಸೂಪರ್. ಆ್ಯಂಡ್ ಇದ್ರ ಮೇಲೆ ನೋಡ್ಬೋದು, ಇಲ್ಲಿ ನೇಮ್ ಎಲ್ಲ ಬರೆದಿದ್ದಾರೆ. ಕಸ್ಟಮೈಸ್ ಮಾಡ್ಬೋದು ನಾವು. ಅದು ಏನೇನು ಕಸ್ಟಮೈಸ್ ಮಾಡಿದ್ದೀವಿ ಅದೆಲ್ಲ ಬರೆದಿದ್ದಾರೆ ಇಲ್ಲಿ ಸ್ಟಾರ್ಬಕ್ಸ್ ಲೋಗೋ ಇದೆ. ಸೊ ನೋಡಿ, ಈ 3 ಪ್ಯಾಕೇಜು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಪರ್ಸ್ನಲಿ ನನಗಂತೂ ಈ ಪ್ರೈಸ್ ರೇಂಜಲ್ಲಿ ದಿಸ್ ಇಸ್ ದ ಬೆಸ್ಟ್ ಪ್ಯಾಕೇಜಿಂಗ್ ಅನ್ನಿಸ್ತಾ ಇದೆ. $30 ಸಾಕಾಗಿದೆ ಪ್ಯಾಕೇಜಿಂಗು. ಪ್ಯಾಕೇಜಿಂಗ್ ವಿನ್ನರ್ CTR ಕಾಫಿ.
ಸೊ ನೆಕ್ಸ್ಟ್ ಕ್ಯಾಟಗರಿ ನಮ್ಮದು ಕ್ವಾಂಟಿಟಿ. ಇದು ಆ್ಯಕ್ಚುಲಿ ಇದ್ರ 10 ರೂಪಾಯಿ ಕಾಫಿಗೆ 2 ಕಪ್ ಕೊಟ್ಟಿದ್ದಾರೆ. ಆರಾಮಾಗಿ ಇದನ್ನು ಇಬ್ಬರು ಕುಡಿಬೋದು. ಇಷ್ಟು ಚಿಕ್ಕ ಚಿಕ್ಕ ಕಪ್ಪಲ್ಲಿ ಇಬ್ಬರು ಆಗೋಷ್ಟು ಕೊಟ್ಟಿದ್ದಾರೆ. ಓಕೆ, ವರ್ತ್ 10 ರೂಪಾಯಿಗೆ. ನೆಕ್ಸ್ಟು ನಮ್ಮ CTRದು ಅಷ್ಟೇ, ಆಲ್ಮೋಸ್ಟ್ 3/4 ಕಾಫಿ ಇದೆ. ಇದನ್ನು ಆರಾಮಾಗಿ ಇಬ್ಬರಿಗೆ ಆಗುತ್ತೆ. ಇದು ಫಿಲ್ಟರ್ ಕಾಫಿ ತರಿಸಿರೋದು ನಾವು. ಸ್ಟಾರ್ಬಕ್ಸ್ದು ಏನಂದರೆ ಇದು ಲಾರ್ಜ್, ನಾನು ಆರ್ಡ್ರ್ ಮಾಡಿದ್ದು ಲಾರ್ಜ್. ಇದು ಲಾರ್ಜ್ಗೆ ಫುಲ್ ಇಲ್ಲಿ ತನಕನೂ ಫಿಲ್ ಆಗಿದೆ. ಇದು ಕ್ವಾಂಟಿಟಿ ಸ್ಟಾರ್ಬಕ್ಸ್ ಜಾಸ್ತಿ ಇದೆ, ಬಟ್ ಪ್ರೈಸ್ ರೇಂಜು ಅಷ್ಟೇ ಇದೆ. ನೀವು ಓಕೆ, ಎಲ್ಲನೂ ಇಬ್ಬಿಬ್ಬರು ಕುಡಿಬೋದು, ಆ ರೇಂಜ್ ಕ್ವಾಂಟಿಟಿ ಇದೆ. ಕ್ವಾಂಟಿಟಿ ಸ್ಟಾರ್ಬಕ್ಸ್ ವಿನ್ನರ್. ಸೊ ಅಲ್ಟಿಮೇಟ್ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟ್, ವೆರಿ ಇಂಪಾರ್ಟೆಂಟ್. ಸೊ ಟೇಸ್ಟ್ ಯಾವ್ದು ಚೆನ್ನಾಗಿರುತ್ತೆ ಅದು ಆಟೋಮೆಟಿಕ್ ವಿನ್ನರ್ ಆಗುತ್ತೆ. ಲೆಟ್ಸ್ ಗೋ, ಟೇಸ್ಟ್ ಮಾಡುವ ಒಂದೊಂದಾಗಿ. ಸೊ ಈ ಸೈಡಿಗೆ ಇಟ್ಬಿಡೋಣ ಇವೆರಡು. ಫಸ್ಟು ನಮ್ಮ 10 ರೂಪೀಸ್ ಕಾಫಿ ಒಂದು ಕಪ್ಪು ತೊಗೊಳ್ಳುವ. ಇವಾಗ ಒಂದು ಫುಲ್ ಕಪ್ ಆಯ್ತು. ಇದು ಇನ್ನೂ 1 ಕಪ್ ಆಗೋಷ್ಟು ಕ್ವಾಂಟಿಟಿ ಇದೆ ಸಿಲ್ವರಲ್ಲಿ. 10 ರೂಪಾಯಿಗೆ 2 ಕಪ್ ಕಾಫಿ ಆಯಿತು. ಸೊ 10 ರೂಪಾಯಿಗೆ 2 ಕಪ್ ಕಾಫಿ ಬಂದಿದೆ. ನಮಗೆ ಆರಾಮಾಗಿ ಇಬ್ಬರು ಕುಡಿಬೋದು. ಸ್ವಲ್ಪ ಬಿಸಿ ಇದೆ, ಇಟ್ಸ್ ಓಕೆ. ಇವಾಗಿನೂ ತಂದಿದ್ದು ನಾನು. ಓಕೆ, ಕಾಫಿ ಟೇಸ್ಟ್ ಮಾಡುವ. ಫಿಲ್ಟರ್ ಕಾಫಿ. ಕಾಫಿ ನನಗೂ ಒಂಥರ ಎನರ್ಜಿ ಡ್ರಿಂಕ್. ಕಾಫಿ ಕುಡಿತಾ ಇದ್ದರೆ ಒಳ್ಳೆ ರಿಫ್ರೆಶ್ಮೆಂಟ್ ಆಗ್ತಾಯಿದೆ. ಅದರಲ್ಲೂ ಫಿಲ್ಟರ್ ಕಾಫಿ ನನ್ನ ಫೇವ್ರೇಟು. ಇದು ಆ್ಯಕ್ಚುಲಿ ಶ್ರೀಸಾಗರ್ ಹೋಟೆಲಿಂದ ತರಿಸಿದ್ದು. ಚೆನ್ನಾಗಿದೆ. ಸ್ವಲ್ಪ ಡಿಕಾಕ್ಷನ್ ಜಾಸ್ತಿ ಇದೆ. ಕೆಲವರಿಗೆ ಡಿಕಾಕ್ಷನ್ ಜಾಸ್ತಿ ಇದ್ದರೆ ತಲೆನೋವು ಬಂದಾಗ ಡಿಕಾಕ್ಷನ್ ಜಾಸ್ತಿ ಹಾಕ್ಸ್ಕೊಂಡು ಕುಡಿತಾರೆ. ಕೆಲವರಿಗೆ ಸಕ್ಕರೆ ಜಾಸ್ತಿ ಇರಬೇಕು, ಕೆಲವರಿಗೆ ಶುಗರ್ಲೆಸ್ ಇರಬೇಕು. ಈ ಥರ ಡಿಫ್ರೆಂಟ್ ವೆರೈಟಿ. ಬಟ್ ಏನೇ ಹೋದರೂ ಕೊನೆಗೆ ಕಾಫಿನೇ ಕುಡಿಯೋದು ಎಲ್ಲರೂ. ಇದರ ಸ್ವಲ್ಪ ಡಿಕಾಕ್ಷನ್ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಡಿಕಾಕ್ಷನ್ ತುಂಬ ಜಾಸ್ತಿ ಆಗ್ಬಿಟ್ರೆ ಕೈ ಫೀಲಿಂಗ್ ಬರುತ್ತೆ. ಇಲ್ಲ ಅಂದಿದ್ರೆ ಪರ್ಫೆಕ್ಟ್ ಇರ್ತಿತ್ತು. ಓಕೆ, ಇಟ್ಸ್ ಆಲ್ ರೈಟ್. ಸೊ ನೆಕ್ಸ್ಟು ನಮ್ಮ CTR ಕಾಫಿ. ಸೊ ನಾವಿವಾಗ CTR ಕಾಫಿ ತೊಗೋತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನ ರೀಯೂಸು ಮಾಡ್ಬೋದು. ಸಾಕಾಗಿದೆ ಪ್ಯಾಕೇಜಿಂಗು. ಸೊ ಇದು ಹೀಗೆ ಇಟ್ಟಿರೋಣ. ಇನ್ನೂ 1 ಕಪ್ ಆಗುತ್ತೆ ಅದರಲ್ಲಿ, ಅಷ್ಟಿದೆ ಕಾಫಿ. CTR ಫಿಲ್ಟರ್ ಕಾಫಿ 30 ರೂಪೀಸ್. ಟೇಸ್ಟ್ ಮಾಡುವ. ₹10 ಕಾಫಿಗಿಂತ ಫಾರ್ ಬೆಟರ್. ಸಾಕಾಗಿದೆ. ಏನಂದರೆ ಬ್ಯಾಲೆನ್ಸ್ಡ್ ಆಗಿದೆ. ಡಿಕಾಕ್ಷನ್ ಆಗ್ಬೋದು, ಶುಗರ್ ಆಗ್ಬೋದು, ಮತ್ತು ಮಿಲ್ಕ್ ಕ್ವಾಲಿಟಿನೂ ಅಷ್ಟೇ ಒಳ್ಳೆ ಮಿಲ್ಕ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ನಾನು ಇವಾಗ ₹10 ಕಾಫಿ ಟೇಸ್ಟ್ ಮಾಡಿದೆ, ಮತ್ತು ಈ ನಮ್ಮ CTRದು 30 ರೂಪೀಸ್ ಕಾಫಿ ಟೇಸ್ಟ್ ಮಾಡಿದೆ. ಬಟ್ ಇವೆರಡರಲ್ಲಿ ಡಿಫ್ರೆನ್ಸ್ ಏನಂದರೆ ಮೇಯ್ನ್ ಇದರಲ್ಲಿ ಮಿಲ್ಕ್ ಕ್ವಾಲಿಟಿ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಹಾಲು ತೆಳು ಅನ್ನಿಸ್ತು. ಇದರಲ್ಲಿ ಒಳ್ಳೆ ಗಟ್ಟಿ ಮಿಲ್ಕ್ ಹಾಕಿದ್ದಾರೆ. ಆ್ಯಂಡ್ ಅದರ ಸ್ವಲ್ಪ ಡಿಕಾಕ್ಷನ್ ಜಾಸ್ತಿ ಇತ್ತು. ಇದರಲ್ಲಿ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಟೇಸ್ಟ್ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಫಿಲ್ಟರ್ ಕಾಫಿ. ನಮ್ಮ ಫೈನಲ್ ವೆಪನ್ ಸ್ಟಾರ್ಬಕ್ಸ್. ಆ್ಯಕ್ಚುಲಿ ಸ್ಟಾರ್ಬಕ್ಸಲ್ಲಿ ಏನಂದರೆ ಇದರಲ್ಲಿ ಸಖತ್ ವೆರೈಟೀಸ್ ಇದ್ದಾವೆ. ನಾವು ಆರ್ಡ್ರ್ ಮಾಡೋಕ್ಕೆ ಗೊತ್ತಾಗಲಿಲ್ಲ, ನನಗೆ ಓದೋಕ್ಕೆ ಆಗ್ತಿಲ್ಲ ಹೆಸರುಗಳು, ಅಷ್ಟು ವಿಚಿತ್ರವಾಗಿದ್ದಾವೆ ಹೆಸರುಗಳು. ಅಷ್ಟರಲ್ಲಿ ನಾನು ಕಷ್ಟಪಟ್ಟು ರಿಸರ್ಚ್ ಮಾಡಿ ನಾನು ಆರ್ಡ್ರ್ ಮಾಡಿರೋ ಕಾಫಿ ಬಂದು ಲಾರ್ಜ್ ಹೇಝಲ್ನಟ್ ಲ್ಯಾಟೆ ಕಾಫಿ. ಇಷ್ಟು ಉದ್ದ ಇದೆ ಹೆಸರು. 350 ರೂಪೀಸ್ ಆಯಿತು ತರಿಸೋ ಅಷ್ಟರಲ್ಲಿ. ಇದರಲ್ಲಿ ಏನಂದರೆ ನಿಮ್ಗೆ ಇಲ್ಲಿ ಹೆಂಗೆ ಆರ್ಡ್ರ್ ಮಾಡೋದು ಅಂತಲೂ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟು ನೀವು ಇದರಲ್ಲಿ ಏನಂದರೆ ಯಾವ ಸೈಜ್ ಕಾಫಿ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಲಾರ್ಜ್ ಬೇಕಾ, ಮೀಡಿಯಮ್ ಬೇಕಾ, ಸ್ಮಾಲ್ ಬೇಕಾ ಅಂತ. ಆಮೇಲೆ ನೀವು ಮಿಲ್ಕ್ನ ಸೆಲೆಕ್ಟ್ ಮಾಡಬೇಕು. ರೆಗ್ಯುಲರ್ ಮಿಲ್ಕ್, ಸ್ಕಿಮ್ಡ್ ಮಿಲ್ಕ್, ಆಲ್ಮಂಡ್ ಮಿಲ್ಕ್, ಸೋಯಾ ಮಿಲ್ಕ್, ಈ ಥರ ಡಿಫ್ರೆಂಟ್ ವೆರೈಟಿ ಆಫ್ ಮಿಲ್ಕ್ಸ್ ಇರುತ್ತೆ. ಅದು ಪ್ರೈಸು ಸ್ವಲ್ಪ ವೇರಿ ಆಗುತ್ತೆ. ನಾನು ಸ್ಕಿಮ್ಡ್ ಮಿಲ್ಕ್ ಆರ್ಡ್ರ್ ಮಾಡಿದ್ದೆ. ನಮಗೆ ಆಲ್ಮಂಡ್ ಬೇಕಂದರೆ ಆಲ್ಮಂಡ್ ಮಿಲ್ಕು ಸಿಗುತ್ತೆ, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಫೇವ್ರೆಟ್ ಸಿರಪ್, ವೆನಿಲ್ಲಾ, ಹೇಝಲ್ನಟ್, ಕ್ಯಾರಮಿಲ್, ಈ ಥರ ಡಿಫ್ರೆಂಟ್ ಅದನ್ನು ಸೆಲೆಕ್ಟ್ ಮಾಡ್ಬೋದು ನೀವು. ನಿಮಗೆ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡ್ಕೋಬೋದು ಕಾಫಿನ. ನಾನು ಹೇಝಲ್ನಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹೇಝಲ್ನಟ್, ಸ್ಕಿಮ್ಡ್ ಮಿಲ್ಕ್ ಆ್ಯಂಡ್ ಲಾರ್ಜ್ ಲ್ಯಾಟೆ ಕಾಫಿ. ಫುಲ್ ಫಾರಿನ್ ಬ್ರ್ಯಾಂಡ್, ಫಾರಿನ್ ಫೀಲ್. ಇದು ಬಂದು ಅಮೇರಿಕಾ ಬ್ರ್ಯಾಂಡು. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸಲ್ಲೂ ಇದೆ ಅಂತಲೇ ಹೇಳ್ಬೋದು. ನಾನು ರಿಸರ್ಚ್ ಮಾಡಿದ ಪ್ರಕಾರ 86 ಕಂಟ್ರೀಸಲ್ಲಿದೆ. 3000ಗಿಂತ ಜಾಸ್ತಿ ಬ್ರಾಂಚಸ್ ಇದೆ. ಅಮೇರಿಕಾದ ಸಿಯಾಟಲಲ್ಲಿ ಇದು ಓಪನ್ ಆಗಿದ್ದು ಫಸ್ಟ್ ಟೈಮು 1986 ಆವಾಗಿಂದ ಇದು ಎಕ್ಸ್ಪ್ಯಾಂಡ್ ಆಗ್ತಾನೆ ಬರ್ತಾ ಇದೆ. ಆ್ಯಂಡ್ ಇದು ಸ್ಟಾಕ್ ಮಾರ್ಕೆಟಲ್ಲೂ ಲಿಸ್ಟ್ ಆಗಿದೆ. ಇಲ್ಲಲ್ಲ, ನಾಸ್ಡಾಕ್ ಅಮೇರಿಕಾ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಇದ್ರದ್ದು ಆಲ್ಮೋಸ್ಟ್ ರೆವಿನ್ಯೂ ಬಂದು 36 ಬಿಲಿಯನ್. ಇದೆಲ್ಲ ಏನೋ ಕೇಳ್ತಾವೆ ಅನ್ಕೋಬೋದು, ಬಟ್ ಒಂದು ಕಾಫಿ ಬ್ರ್ಯಾಂಡು ಯಾವ ಲೆವೆಲಿಗೆ ಬೆಳಿಬೋದು ಅನ್ನೋದಕ್ಕೆ ಇದು ಲೈವ್ ಎಕ್ಸಾಂಪಲ್ಲು. $1 ಬಿಲಿಯನ್, ಲಿಟ್ರಲಿ $36 ಬಿಲಿಯನ್ ಒಂದು ವರ್ಷದ ರೆವಿನ್ಯೂ ಬಂದು ಸ್ಟಾರ್ಬಕ್ಸ್ದು. ಆ ಲೆವೆಲಿಗಿದೆ. ಇಂಡಿಯಾದಲ್ಲಿ ಈ ರೇಂಜಿಗೆ ಬ್ರ್ಯಾಂಡ್ ಬಂದು, ಇಂಡಿಯನ್ ಬ್ರ್ಯಾಂಡ್ ಬಂದು ಕೆಫೆ ಕಾಫಿ ಡೇ.
ಅದು ಎಲ್ರಿಗೂ ಗೊತ್ತಿರುತ್ತೆ, ಅದು ದೊಡ್ಡ ಬ್ರ್ಯಾಂಡು. ಇಂಡಿಯಾದಲ್ಲೂ ಕಾಫಿ ಬ್ರ್ಯಾಂಡ್ಗಳು ಸಖತ್ತಾಗಿ ಬೆಳೀತಾ ಇದ್ದಾವೆ, ಗ್ರೋ ಆಗ್ತಿದ್ದಾವೆ. ಇಂಡಿಯನ್ ಬ್ರ್ಯಾಂಡ್ಸ್ ಅಂತ ಹೇಳಿದ್ರೆ ನಿಮಗೆ ಚಾಯ್ ಸುಟ್ಟ ಬಾರ್, MBA ಚಾಯ್ವಾಲಾ ಈ ಥರ ಬ್ರ್ಯಾಂಡ್ಗಳು ಸುಮಾರು ಗ್ರೋ ಆಗ್ತಾ ಇದ್ದಾವೆ. ಫ್ರಾಂಚೈಸಿಗಳು ಕೊಡ್ತಾ ಇದ್ದಾರೆ ಎಲ್ಲ ಕಡೆ, ಎಲ್ಲ ಮೇಜರ್ ಸಿಟೀಸಲ್ಲೂ ಫ್ರಾಂಚೈಸಿಗಳು ಓಪನ್ ಆಗ್ತಾ ಇದ್ದಾವೆ. ಸೊ ಜಸ್ಟ್ ಕಾಫಿ ಅಂತ ನೀವು ಅನ್ಕೋಬೋದು, ಬಟ್ ದಿಸ್ ಇಸ್ ಹ್ಯೂಜ್ ಬಿಸ್ನೆಸ್. ಸೊ ಬನ್ನಿ ಇವಾಗ ಸದ್ಯಕ್ಕೆ ಟೇಸ್ಟ್ನ ಕಂಟಿನ್ಯೂ ಮಾಡೋಣ. ಚೀಸ್. ಇದೊಂಥರ ಟೇಸ್ಟ್ ಇದೆ. ಇದು ಕುಡಿತಾ ಇದ್ರೆ ನಾನು ಎಲ್ಲೋ ಟೇಸ್ಟ್ ಮಾಡಿದ್ದೀನಿ ಅನ್ನಿಸ್ತಾ ಇದೆ ಇದನ್ನ ಪ್ರೀವಿಯಸ್ಸು. ಬಟ್ ನಾನು ಸ್ಟಾರ್ಬಕ್ಸ್ ಕಾಫಿ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಎಲ್ಲೋ ಅಂದರೆ ಮೊದಲೇ ಸ್ಟಾರ್ಬಕ್ಸ್ನ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಬಟ್ ಈ ಟೇಸ್ಟ್ ಎಲ್ಲೋ ನೆನಪಾಗ್ತಿದೆ ನನಗೆ, ಕುಡಿದಿದ್ದೀನಿ ಅನ್ನಿಸ್ತಾ ಇದೆ. ನೀನೊಂದ್ಸರಿ ಟೇಸ್ಟ್ ಮಾಡಿಕೊಡು, ಹೇಗಿದೆ ಸ್ಟಾರ್ಬಕ್ಸು? ಸ್ಟಾರ್ಬಕ್ಸ್ದು ಕಾಫಿ ಒಳ್ಳೆ ಸಿರಾಪ್ ಕುಡ್ದಾಗಿತ್ತು. ಬಟ್ CTR ಮತ್ತೆ ಇಲ್ಲೇ ಮನೆ ಹತ್ರ ತರಿಸಿದ ಕಾಫಿ ಎರಡು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸೇಮ್ ನಮ್ಮ ಕ್ಯಾಮ್ರಾ ವುಮೆನ್ ಹೇಳ್ದಂಗೆ ಸಿರಪ್ ಟೇಸ್ಟೇ ಇದು. ಮಕ್ಕಳಿಗೆ ಹಾಲಿಗೆ ಸಿರಪ್ ಹಾಕ್ಬಿಟ್ಟು ಕೊಡ್ತಾ ಇದ್ರೆ ಟೇಸ್ಟ್ ಇತ್ತಲ್ಲ, ನನಗೆ ಆ ಟೇಸ್ಟೇ ಬರ್ತಾ ಇದೆ. ಹೈಲಿ ಡಿಸಪಾಯಿಂಟೆಡ್ ವಿತ್ ಸ್ಟಾರ್ಬಕ್ಸ್ ಮ್ಯಾನ್. ಓಕೆ, ಅಕಾರ್ಡಿಂಗ್ ಟು ಮೀ ಫೈನಲಿ ಮೂರನ್ನು ಕಂಪೇರ್ ಮಾಡಿದ್ಮೇಲೆ ಅನ್ಡೌಟೆಡ್ಲಿ CTR ಕಾಫಿ ಇಸ್ ದ ವಿನ್ನರ್. ನಾನು ಡಿಕ್ಲೇರಿಂಗ್ CTR ಬೆಸ್ಟು. ಸಖತ್ತಾಗಿತ್ತು. ಮಿಲ್ಕ್ ಕ್ವಾಲಿಟಿ ಆಗಲಿ ಮತ್ತು ನಮ್ಮ ಡಿಕಾಕ್ಷನ್ ಕ್ವಾಲಿಟಿ ಆಗಲಿ, ಶುಗರ್ ಆಗಲಿ, ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಕಾಫಿ ಅಂತಲೇ ಹೇಳ್ಬೋದು. ಸ್ಟಾರ್ಬಕ್ಸ್ ಇಷ್ಟಪಡೋರು ಹೋಗ್ತಾರೆ ಸ್ವಲ್ಪ ಶೋ ಆಫ್ ಮಾಡಬೇಕು ಅಂತ, ಸ್ಟಾರ್ಬಕ್ಸ್ಗೆಲ್ಲ ಹೋಗಿ ಕಾಫಿ ಕುಡಿಯೋರು ಇರ್ತಾರೆ. ಬಟ್ ಅವ್ರಿಗೂ ಒಳಗಡೆ ಗೊತ್ತಿರುತ್ತೆ ನಮ್ಮ ಫಿಲ್ಟರ್ ಕಾಫಿ ಮುಂದೆ ಯಾವ ಕಾಫಿನೂ ಅಲ್ಲ ಅಂತ. ಏನೋ ಯಾವಾಗಲೂ ಒಂದ್ಸರಿ ಟ್ರೈ ಮಾಡೋಕ್ಕೆ ಕಾಫಿ ಟ್ರೈ ಮಾಡಬೇಕು ಅಂದರೆ ಸ್ಟಾರ್ಬಕ್ಸ್ಗೆ ಹೋಗ್ಬೋದು. ಬಟ್ ಡೈಲಿ ಅಥೆಂಟಿಕ್ ಫಿಲ್ಟರ್ ಕಾಫಿ ಬೇಕಂದರೆ ನಮ್ಮ ಈ ಥರದ್ದು ಲೋಕಲಿ ಪಾಪ್ಯುಲರ್ ಯಾವ್ಯಾವ್ದು ಇರುತ್ತೆ ಅಲ್ಲಿ ಕಾಫಿ ಟ್ರೈ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ನಾವು CTR ತರಿಸಿದ್ದು. ಇವತ್ತಿನ ವಿನ್ನರ್ ಅನ್ಡೌಟೆಡ್ಲಿ CTR. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಇದೇ ಥರ ಕಂಪ್ಯಾರಿಸನ್ ವಿಡಿಯೋ ಬೇಕಂದರೆ, ನಿಮಗೆ ಯಾವ ಫುಡ್ ಐಟಮ್ದು ಕಂಪ್ಯಾರಿಸನ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾವು ಅದನ್ನು ಕಂಪೇರ್ ಮಾಡಿ ನಿಮಗೆ ತಿಳಿಸ್ತೀವಿ ಯಾವುದು ಬೆಸ್ಟ್ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.